ಪ್ರತಿ ವಾರ ನೇರ ಪ್ರಸಾರವಾಗುವಂಥ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ. ಒಂದೊಳ್ಳೆ ಮಾತು, ಇಡೀ ವಾರದ ವಿಶೇಷ, 12 ರಾಶಿಗಳ ಫಲಾಫಲ ಇಡೀ ವಾರ ಹೇಗಿರುತ್ತೆ, ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ, ಪರಿಹಾರವನ್ನ ತಿಳ್ಕೋಬಹುದು. ಹಾಗಾದ್ರೆ ಇನ್ಯಾಕೆ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ, ಪ್ರತಿ ವಾರ ಈ ಕಾರ್ಯಕ್ರಮ ಆರಂಭ ಮಾಡುವಾಗ ಒಂದೊಳ್ಳೆ ಮಾತಿನೊಂದಿಗೆ ನಾವು ಆರಂಭ ಮಾಡ್ತೀವಿ. ಇವತ್ತು ಯಾವ ಮಾತನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸಜ್ಜದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಸುಭಾಷಿತ, ಒಳ್ಳೆಯ ಮಾತು ಗಮನಿಸಿ. ಮಹಾಜನಸ್ಯ ಸಂಪರ್ಕಃ ಕಸ್ಯ ನೋನ್ನತಿಕಾರಕಃ ಪದ್ಮಪತ್ರಸ್ಥಿತಂ ತೋಯಂ ಧತ್ತೇ ಮುಕ್ತಾ ಫಲಶ್ರಿಯಂ ಅಂತ. ತಾವರೆ ಎಲೆ ಮೇಲೆ ಬಿದ್ದಿರ್ತಕ್ಕಂಥ ನೀರಿನ ಹನಿ, ತಾವರೆ ಎಲೆ ಪದ್ಮಪತ್ರ ಅಂತ ಕರೀತಾರೆ ಅದನ್ನು. ಅದರ ಮೇಲೆ ಒಂದು ಹನಿ ನೀರು ಬಿದ್ದರೆ ಅದು ಮುತ್ತಿನ ಹಾಗೆ ಹೊಳಿತಾ ಇರುತ್ತೆ. ಹಾಗೆಯೇ ಮಹಾಜನರ ಸಂಪರ್ಕದಿಂದಾಗಿ ಯಾರು ದೊಡ್ಡವರ ಜೊತೆಗಿದ್ದರೆ ಅವರು ದೊಡ್ಡ ಬೆಳಕಿನ ಉಂಡೆ ಥರ ಇರ್ತಾರೆ, ನಮ್ಮನ್ನು ಹೊಳಿಸ್ತಾ ಇರ್ತಾರೆ. ಅಕ್ಕಪಕ್ಕ ನಿಂತವರನ್ನು, ಅಕ್ಕಪಕ್ಕ ಇದ್ದವರನ್ನು, ಅವ್ರ ಜೊತೆಗಿದ್ದವರು ಕೂಡ ಹಾಗೆ ಹೊಳಿತಾ ಇರ್ತಾರೆ ಅನ್ನುವ ಅರ್ಥವನ್ನು ಸೂಚಿಸುತ್ತೆ. ಇದರರ್ಥ ಏನು? ಒಂಥರ ಅರ್ಥ ಅಂದರೆ ದೊಡ್ಡವರ ಸಂಘ, ದೊಡ್ಡ ವ್ಯಕ್ತಿಗಳ ಜೊತೆಗಿನ ಒಡನಾಟ ಇದು ತುಂಬ ಮುಖ್ಯವಾದದ್ದು ಅನ್ನೋದನ್ನು ಸೂಚಿಸುತ್ತೆ. ತನ್ಮೂಲಕ ಅವರಿಗಿರ್ತಕ್ಕಂತಹ ಕಾಂತಿ, ಅದರ ಪ್ರಭೆಯಿಂದಾಗಿ, ಸೂರ್ಯನಿಂದಾಗಿ ಬೇರೆ ಬೇರೆ ಗ್ರಹಗಳಿಗೂ ಹೇಗೆ ಆ ಬೆಳಕಿನ ಶಕ್ತಿ ಅನ್ನೋದು ಬರುತ್ತೋ, ಸೂರ್ಯನಿಂದಾಗಿ ಚಂದ್ರನಿಗೆ ಬೆಳಕಲ್ವಾ, ಹಾಗೆಯೇ ಉಳಿದ ಗ್ರಹಗಳಿಗೂ ಕೂಡ ಹಾಗೆ ಒಬ್ಬ ಸೂರ್ಯನ ಜೊತೆಗಿದ್ದರೆ 9 ಗ್ರಹಗಳಿಗೆ ಬೆಳಕು ಹೇಗೆ ಸಿಗುತ್ತೋ ಆ ರೀತಿಯಲ್ಲಿ ನಾವು ಸಜ್ಜನರ ಜೊತೆಗೆ, ಉತ್ತಮರ ಜೊತೆಗಿದ್ದಾಗ ನಮಗೆ ಅಂಥ ಒಳ್ಳೆಯ ಪಟ್ಟವ್ಯ, ಅಂಥ ಒಳ್ಳೆಯವ್ರ ಜೊತೆಗಿದ್ದಾನ, ಅವ್ರ ಜೊತೆಗಿದ್ರೆ ಬಿಡಪ್ಪ ಅವನು ಹಾಳಾಗಲ್ಲ ಅನ್ನುವಂಥದ್ದಲ್ವ. ಮಕ್ಕಳಲ್ಲಿ, ವಿದ್ಯಾರ್ಥಿಗಳ ಶಾಲೆಗಳಲ್ಲಿ ಯಾರ ಜೊತೆಗಿದ್ದಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಏನು ಅಂತ ನಿರ್ಣಯ ಆಗಿಬಿಡಲ್ವ. ತಂದೆ ತಾಯಿಗಳಿಗೆ ಆಘಾತ ಆಗುತ್ತೆ. ತುಂಬ ಒಳ್ಳೆಯ ರ್ಯಾಂಕ್ ಸ್ಟೂಡೆಂಟ್ ಜೊತೆಗಿದೆ, ಅವನ ಜೊತೆಗೆ ಊರು ಸುತ್ತಲೂ ತೊಂದರೆ ಇಲ್ಲ, ಆ ರೀತಿ ಒಂದು ಸಮಾಧಾನ ಇರುತ್ತೆ, ಒಳ್ಳೆಯ ಕೆಲಸನೇ ಮಾಡ್ತಿರ್ತಾರೆ ಅಂತ. ಅದು ಒಬ್ಬ ಕೆಟ್ಟವನ ಜೊತೆಗಿದ್ದರೆ ಏನು ಪ್ರಮಾದ ಮಾಡ್ಕೊಂಡು ಯಾವ ಕೇಸ್ ತಂದುಬಿಡ್ತಾನೋ ಮನೆಗೆ ಅಂತಕ್ಕಂಥ ಏನು ಕಂಟಕ ತರ್ತಾನೋ ಅಂತ ಧಾವಂತ ಆತಂಕ ಇರುತ್ತೆ. ಆ ರೀತಿಯಲ್ಲಿ ಸಜ್ಜನರ ಜೊತೆಗಿದ್ದರೆ ಮುತ್ತುಗಳ ಹಾಗೆ ನಾವು ಕೂಡ ಹೊಳಿತೀವಿ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಯಾವತ್ತೂ ಸಜ್ಜನರ ಸಂಪರ್ಕ ಮಾಡಬೇಕು, ಸಜ್ಜನರ ಜೊತೆಗಿರಬೇಕು. ಕನಿಷ್ಠ ಅಂಥ ಕಾವ್ಯಗಳು, ಅಂಥ ಪುಸ್ತಕಗಳು, ಸಜ್ಜನರು ಅಂತಂದರೆ ಕೇವಲ ವ್ಯಕ್ತಿಗಳು ಸಿಗದೆ ಹೋಗುತ್ತೆ. ಎಷ್ಟೋ ಬಾರಿ ನಮಗೆ ಅಂಥ ಮಹನೀಯರ ಸಂಪರ್ಕವೇ ಏರ್ಪಾಡಾಗೋದಿಲ್ಲ, ಎಲ್ಲೋ ದೂರದಲ್ಲಿರ್ತಾರೆ. ಏನು ಮಾಡೋದಪ್ಪ? ಆ ಸಂದರ್ಭದಲ್ಲಿ ಅಂಥ ಒಳ್ಳೆಯ ಪುಸ್ತಕಗಳಾದರೂ ನಮ್ಮ ಜೊತೆಗಿದ್ರೆ ಅದು ಸಜ್ಜನ. ಅದರಿಂದಾಗಿ ನಮಗೂ ಒಂದಷ್ಟು ಮಾರ್ಗದರ್ಶನ ಸಿಕ್ಕು ನಾವು ಮತ್ತೊಂದು ಬೆಳಕಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಉತ್ತಮರ ಸಂಘ ಒಳ್ಳೆಯದು ಅಂತ. ಎಸ್. ಇನ್ನು ಈಗ ವಾರದ ವಿಶೇಷದ ಕಡೆ ಗಮನ ಹರಿಸೋದಾದರೆ, ಇಡೀ ವಾರ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಮುಂಚಿತವಾಗಿ ತಿಳಿಸ್ಕೊಡ್ತೀರಿ. ಸೊ ಈ ವಾರ ಏನೇನು ವಿಶೇಷ ಇದೆ? ಈ ವಾರದಲ್ಲಿ ಒಂದು ಪ್ರಧಾನವಾದ ವಿಶೇಷತೆ ಇದೆ, ನೋಡೋಣ. ಮುಖ್ಯವಾಗಿ ನಾಳೆ ದಿವಸ ಕುಜನ ಒಂದು ಪರಿವರ್ತನೆಯನ್ನು ಕಾಣ್ತೀವಿ ನಾವು. ಎಷ್ಟು ದಿವಸ ಕುಜ ಉಚ್ಚಸ್ಥಾನದಲ್ಲಿದ್ದ, ಇಂತಹ ಕುಜ ಈ ಸಂದರ್ಭದಲ್ಲಿ ಅಂದರೆ ನಾಳೆ ದಿವಸ ಸೋಮವಾರ 23ನೇ ತಾರೀಕು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರದಲ್ಲಿದ್ದಂತಹ ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಕುಂಭರಾಶಿಗೆ ಪ್ರವೇಶವಾದ ಕೂಡಲೇ ಒಂದು ಕಾಲ ಏರ್ಪಾಡಾಗುತ್ತೆ. ಅದನ್ನು ನಾನು ವಿವರಿಸ್ತೀನಿ ಸ್ವಲ್ಪ ಹೊತ್ತಿನಲ್ಲಿ ತಮಗೆ ಸವಿವರವಾಗಿ. ಎಷ್ಟೋ ಜನಕ್ಕೆ ಈಗ ಅಲ್ಲಿ ಕುಂಭಕ್ಕೆ ಪ್ರವೇಶ ಆದ ಕೂಡಲೇ ರಾಹು ಕೇತುಗಳ ಆ ಒಂದು ಏನು ಸಪ್ತಮ ಸ್ಥಾನ ಇದೆಯಲ್ಲ, ಅಲ್ಲಿಗೆ ಎಲ್ಲ ಗ್ರಹಗಳು ಬಂದುಬಿಡ್ತವೆ. ಈ ಕಾರಣದಿಂದ ಕಾಳಸರ್ಪ ದೋಷ ಅಂತಕ್ಕಂಥ ಒಂದು ಭ್ರಮೆ ಉಂಟಾಗುತ್ತೆ. ಅದನ್ನೆಲ್ಲ ನಾವು ನೋಡೋಣ, ಈಗ ಸ್ವಲ್ಪ ಹೊತ್ತಿನಲ್ಲಿ ತಿಳಿಸ್ತೀನಿ. ಓಕೆ, ಇವಿಷ್ಟು ವಾರದ ವಿಶೇಷ. ಆದರೆ ಇನ್ನು ನೀವು ಕಾತರದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ಅಂತ ಒಂದೊಂದಾಗಿ ರಾಶಿಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಮೊದಲ 3 ರಾಶಿಗಳ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳು, ಹಾಂ, ಈ ರಾಶಿಗಳನ್ನು ತಿಳಿಸ್ಕೊಡೋ ಪೂರ್ವದಲ್ಲಿ ನಾವೊಂದು
ಕೋಷ್ಟಕವನ್ನು ತೋರಿಸ್ತೀನಿ, ಗಮನಿಸಿ. ಬಹಳ ಮುಖ್ಯವಾದದ್ದು, ಆತಂಕ ಪಡುವುದು ಬೇಡ ಅಂತ. ಜನರ ಮನಸ್ಸಿನಲ್ಲಿ ಏನಿರುತ್ತೆ, ಈ ಕಾಳಸರ್ಪದೋಷ ಇತ್ಯಾದಿ ಇವುಗಳ ಬಗ್ಗೆ ಒಂದು ಭಯ ಇದೆ. ಈಗ ಆ ಥರದಕ್ಕೆ ಒಂದು ಸಾಧ್ಯತೆ, ಕುಜನ ಪ್ರವೇಶ ಆದ ಕೂಡಲೇ ಅಂಥದ್ದು ಒಂದು ಭ್ರಮೆ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಆ ಭ್ರಮೆ ಬೇಡ ಅಂತ ಇನ್ನೂ ಕೆಲವು ಕಾಲ, ಸ್ವಲ್ಪ ಕಾಲ ನೋಡಬಹುದು. ಆ ಕೋಷ್ಟಕವನ್ನು ಗಮನಿಸಿ ತಾವೀಗ. ನೋಡಿ, ತಾವು ನೋಡ್ತಾ ಇದ್ದೀರಾ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ನಕ್ಷತ್ರಗಳಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ. ನಾಳೆ ದಿವಸ ಧನಿಷ್ಠ ಕುಜನ ಪ್ರವೇಶ ಆಗುತ್ತೆ ಕುಂಭರಾಶಿಗೆ. ಧನಿಷ್ಠ ನಕ್ಷತ್ರದ 3ನೇ ಪಾದದಲ್ಲಿ ಕುಜನ ಪ್ರವೇಶ ಆಗುತ್ತೆ. ರವಿ ಅದಕ್ಕೆ ಕುಜನಿಗಿಂತ ಮುಂದೆ ಇದ್ದಾನೆ ಶತಭಿಷ ನಕ್ಷತ್ರದಲ್ಲಿ ರವಿ. ಅದಕ್ಕಿಂತ ಮುಂದೆ ಇದೆ ರಾಹು ಶತಭಿಷ ನಕ್ಷತ್ರದ 3ನೇ ಪಾದದಲ್ಲಿ. ಅದಕ್ಕಿಂತ ಮುಂದೆ ಶುಕ್ರ ಇದ್ದಾನೆ, ಬುಧ ಇದ್ದಾನೆ. ವಸ್ತುತಃ ಈ ರಾಹು ಕೇತು, ನಮಗೆ ಒಂದು ಕಲ್ಪನೆ ಇದೆ, ರಾಹು ಕೇತು ಇವುಗಳ ಮಧ್ಯಭಾಗದಲ್ಲಿ ಎಲ್ಲ ಗ್ರಹಗಳು ಬಂದರೆ ಅದನ್ನು ಕಾಲಸರ್ಪದೋಷ ಅಂತ ಕೆಲವು ಗ್ರಂಥಗಳಲ್ಲಿ ಅದನ್ನು ನಾವು ಕಾಣ್ತೀವಿ. ಆದರೆ ಅದಕ್ಕಿನ್ನೂ ಸಾಕಷ್ಟು ಕಾಲ ಇದೆ. ಮುಂದಿನ ಮಾರ್ಚ್ 18ರವರೆಗೆ ಕುಜ, ರವಿ, ಚಂದ್ರ ಇವರುಗಳು ರಾಹುವಿನಿಂದ ಕೆಳಭಾಗದಲ್ಲೇ, ರಾಹು ಇರ್ತಕ್ಕಂಥ ಶತಭಿಷ ನಕ್ಷತ್ರ 3ನೇ ಪಾದದಲ್ಲಿ, ಅಂದರೆ ಮಧ್ಯಭಾಗದಲ್ಲಿದ್ದಾನೆ ಅಂತ ಇಟ್ಟುಕೊಳ್ಳಿ. ಕುಂಭರಾಶಿಯ ಮಧ್ಯಭಾಗದಲ್ಲಿದ್ದಾನೆ. ಕುಂಭರಾಶಿಗಿಂತ ಸ್ವಲ್ಪ ಕೆಳಗಡೆ, ಮಕರದಿಂದ ಸ್ವಲ್ಪ ದಾಟಿ ಮೇಲೆ, ಆ ಮಧ್ಯಭಾಗದಿಂದ ಸ್ವಲ್ಪ ಕೆಳಗಡೆಗೆ ಇನ್ನು ಕುಜ, ರವಿ, ಚಂದ್ರನು ಕೂಡ ಗಮನಿಸ್ಕೊಂಡ್ರೆ ಮಾರ್ಚ್ 18ರವರೆಗೆ, ಯುಗಾದಿ ಹಿಂದಿನ ದಿವಸ ಅಮಾವಾಸ್ಯೆ ಅಂತ ಏನು ಕರಿತೀವಿ ಅಲ್ಲಿವರೆಗೆ ಹೀಗೆ ಇರುತ್ತೆ. ಈ ಕಾರಣದಿಂದಾಗಿ ಕಾಲಸರ್ಪದೋಷ ಏನೂ ಏರ್ಪಾಡಾಗೋದಿಲ್ಲ. ಅಲ್ಲಿವರೆಗೆ ಆತಂಕ ಬೇಡ, ಸ್ಫುಟಸಹಿತವಾಗಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ನಿಮ್ಮ ಸ್ಪಷ್ಟತೆಗಾಗಿ, ಗಾಬರಿ ಬೇಡ ಅಂತ. ಆಮೇಲೂ ಕೂಡ ವಸ್ತುತಃ ಕಾಲಸರ್ಪದೋಷ ಅನ್ನೋದು ಹೇಗಪ್ಪ ಅಂತಂದರೆ, ವರಾಹಮಿಹಿರಾಗಲಿ ತುಂಬ ಪ್ರಸಿದ್ಧ ಶಾಸ್ತ್ರಜ್ಞರು ಇದಕ್ಕೆ ಲಗದರಾಗಲಿ ಮತ್ತೊಬ್ಬರು ಇವುಗಳಿಗೆ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕೊಟ್ಟ ಉಡುಗೊರೆ ಬಹಳ ದೊಡ್ಡದಿದೆ. ಅವರು ಯಾರೂ ಕೂಡ ವಸ್ತುತಃ ಇದನ್ನು ಅಷ್ಟು ಪ್ರಧಾನವಾದ ದೋಷ ಅಂತ ಏನು ಪರಿಗಣಿಸಿಲ್ಲ. ಇದು ಹೇಗೆ ಅಂದರೆ, ನಮಗೊಂದು ಕಥೆ ಗೊತ್ತಿದೆ. ಲಕ್ಷ್ಮಣ 3 ಗೆರೆಗಳನ್ನು ಎಳೆದ ಸೀತೆಯನ್ನು ವಾಪಸ್ ನೀನು ಈ ಗೆರೆ ದಾಟಿ ಬರಬೇಡ, ನಾನು ಜಿಂಕೆ ಹೋಗಿ ರಾಮನ ನೋಡ್ಕೊಂಬರ್ತೀನಿ ಅಂತ ಒಂದು ಕಥೆ ಗೊತ್ತಲ್ಲ ನಿಮಗೆ. ಅದು ಮೂಲತಃ ರಾಮಾಯಣದಲ್ಲಿ ಇಲ್ಲ. ಲಕ್ಷ್ಮಣ ಗೀಟೆ ಎಳೆದ ಅನ್ನೋದು, ಗೆರೆ ಎಳೆದ ಅನ್ನೋದು ಮೂಲ ರಾಮಾಯಣ, ವಾಲ್ಮೀಕಿಗಳ ರಾಮಾಯಣದಲ್ಲಿ ಇಲ್ಲ. ಎಚ್ಚರವಾಗಿರುವಂತ ಹೇಳಿ ಹೋಗ್ತಾನಷ್ಟೇ. ಆದರೆ ಆ ಗೆರೆ ಎಳೆದ ಅನ್ನೋದು ಹೇಗೆ ಜನಮಾನಸದಲ್ಲಿ ಕೂತ್ಬಿಟ್ಟಿದೆಯೋ ಆ ರೀತಿಯಲ್ಲಿ ಈ ಒಂದು ಕಾಲಸರ್ಪದೋಷ ಅನ್ನೋದು ಕೂತಿದೆ. ಮೂಲತಃ ಅದು ಇಲ್ಲದೇ ಇದ್ದರೂ ಅದು ಇದೆ ಅನ್ನೋ ಕೆಲವು ಬೇರೆ ಏನು ಅದನ್ನು ಪ್ರಕ್ಷಿಪ್ತ ಅಂತ ಕರೀತಾರೆ, ಹಾಗೆ ಸೇರಿಸಿರ್ತಕ್ಕಂಥದ್ದು. ಆ ರೀತಿಯಿಂದಾಗಿ ಜನಮಾನಸದಲ್ಲಿ ಅದೊಂದು ಭಯ ತುಂಬಿಕೊಂಡಿದೆ. ವಸ್ತುತಃ ಅದಕ್ಕೆ ಭಯ ಪಡಬೇಕಾಗಿಲ್ಲ. ಏನು ಅಂಥ ಭಯ ನಿಮ್ಮ ಮನಸ್ಸಿಗೆ ಆವರಿಸೋ ಭಯ ಇದೆಯಲ್ವ, ಅದರ ನಿವಾರಣೆಗೆ ನಾಗ ಪ್ರಾರ್ಥನೆಗಳಿದ್ದಾವೆ, ಸರಳವಾದ ಪೂಜೆಗಳಿದ್ದಾವೆ. ಅದನ್ನು ಮಾಡಿದ್ರೆ ಸಾಕಾಗುತ್ತೆ. ಏನೋ ಪ್ರಮಾದ ಅಂತ ಅದನ್ನು ಒಂದು ರೀತಿಯ ಕ್ಯಾನ್ಸರ್ ಉಪಾಧಿಯಲ್ಲಿ ಭಾವಿಸಬೇಕಾದ್ದಿಲ್ಲ. ಹೀಗಾಗಿ ಗಾಬರಿ ಬೇಡ ಅನ್ನೋ ದೃಷ್ಟಿಯಲ್ಲಿ ಇಷ್ಟೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾಯಿತು. ಆತಂಕ ಮಾಡ್ಕೋಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.